ಒಂದು ಗ್ರೂಪ್ ನ ಫ್ರೆಂಡ್ಸು ತಮ್ಮ ಚೈಲ್ಡ್ಹುಡ್ ಗೋಲ್ ನ ಕಂಪ್ಲೀಟ್ ಮಾಡಬೇಕು ಅಂದ್ಬಿಟ್ಟು ಒಂದು ಜಾಗಕ್ಕೆ ಬರ್ತಾರೆ. ಆ ಜಾಗಕ್ಕೆ ಬಂದಾಗ ಇವ್ರ ಕಣ್ಣಲ್ಲೇ ನಂಬೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅಂತ ವಿಚಿತ್ರ ಘಟನೆಗಳು ಅಲ್ಲಿ ನಡೆಯಕ್ಕೆ ಶುರುವಾಗುತ್ತೆ. ಈ ಒಂದು ಗ್ರೂಪ್ ನ ಒಂದು ಗೋಲ್ ಏನು, ಹಾಗೆ ಈ ಜಾಗಕ್ಕೆ ಬಂದ್ಬಿಟ್ಟು ಇವ್ರು ಏನ್ ನೋಡಿದ್ರು, ಹಾಗೆ ಅದ್ರ ಜೊತೆಗೆ ಒಂದು ಪ್ರಾಬ್ಲಮ್ಗೂ ಕೂಡ ಸಿಗಾಕೊಂಡು ಅದರಿಂದ ಹೇಗೆ ತಪ್ಪಿಸ್ಕೋತಾರೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ವರ್ಲ್ಡ್ಸ್ ಎಂಡ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ದ ಟೆರರ್ ಆಫ್ ಹ್ಯಾಲೋಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ 5 ಜನ ಫ್ರೆಂಡ್ಸ್ ನ ನಮ್ಗೆ ತೋರಿಸ್ತಾರೆ. ಈ ಗ್ರೂಪ್ ನ ಲೀಡರ್ ಹೆಸರು ಬಂದ್ಬಿಟ್ಟು ಗ್ಯಾರಿ ಅಂತ. ಇವನ್ನ ಗ್ಯಾರಿ ಕಿಂಗ್ ಅಂತಾನು ಕೂಡ ಕರೀತಾರೆ. ಹಾಗೆ ಗ್ಯಾರಿಗೆ ಈ ಗ್ರೂಪ್ ಅಲ್ಲಿ ಬೆಸ್ಟ್ ಫ್ರೆಂಡ್ ಅಂದ್ರೆ ಆಂಡಿ. ಇಬ್ರು ಕೂಡ ಒಂಥರ ಚಡ್ಡಿ ದೋಸ್ತಿದ್ದಂಗೆನೆ ತುಂಬಾನೇ ಕ್ಲೋಸ್. 3ನೇವನು ಸ್ಟೀವನ್ ಅಂತ, ಹಾಗೆ 4ನೇವನು ಒಲಿವರ್, ಹಾಗೆ 5ನೇವನು ಪೀಟರ್. ಈ 5 ಜನ ಫ್ರೆಂಡ್ಸ್ ಸ್ಕೂಲ್ ಲೈಫ್ ನ ಮುಗಿಸ್ಬಿಟ್ಟು ಕಾಲೇಜ್ ಲೈಫ್ ಗೆ ಎಂಟರ್ ಆಗ್ತಾರೆ. ಎಂಟರ್ ಆದಾಗ ಆ ಕಾಲೇಜ್ ಲೈಫ್ ನ ತುಂಬಾನೇ ಎಂಜಾಯ್ ಮಾಡೋಕೆ ಶುರು ಮಾಡ್ತಾರೆ. ಈ 5 ಜನ ಫ್ರೆಂಡ್ಸ್ ಒಂದು ಟೌನ್ ನಲ್ಲಿ ಇರ್ತಾರೆ. ಆ ಟೌನ್ ಹೆಸರು ನ್ಯೂಟನ್ ಹೆವೆನ್ ಅಂತ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಜಾಗದಲ್ಲಿ ಗೋಲ್ಡನ್ ಮೈಲ್ ಅಂತ ಇರುತ್ತೆ, ಅಂದ್ರೆ ಪಬ್ಗಳು. ಈ ಜಾಗದಲ್ಲಿ 12 ಪಬ್ಗಳಿರುತ್ತೆ, ಅದು ಕೂಡ ಸ್ವಲ್ಪ ಸ್ವಲ್ಪ ದೂರನೇ, ಹೀಗಾಗಿ ಇದನ್ನ ಗೋಲ್ಡನ್ ಮೈಲ್ ಅಂತಾರೆ. ಈ 5 ಜನ ಫ್ರೆಂಡ್ಸ್ ಆಸೆ ಏನಪ್ಪಾ ಅಂದ್ರೆ ಈ 12 ಪಬ್ಗಳಲ್ಲಿ ಹೋಗಿ ಕುಡ್ದು ಫುಲ್ ಚಿತ್ತಾಗ್ಬೇಕು. ಹೇಗೆ ಮೊದಲನೇ ಪಬ್ಗೆ ಹೋಗ್ತಾರೆ, 2ನೇ ಪಬ್ಗೆ ಹೋಗ್ತಾರೆ, 3ನೇ ಪಬ್ಗೆ ಹೋಗ್ತಾರೆ, ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ವಿಕೆಟ್ ಔಟ್ ಆಗ್ತಾ ಇರುತ್ತೆ. ಆದ್ರೆ ಗ್ಯಾರಿ ಮಾತ್ರ ಬಿಡ್ದಂಗೆ ಎಲ್ಲಾ ಪಬ್ಗಳಲ್ಲೂ ಕೂಡ ಕುಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಇದು ಸಾಲದು ಅಂದ್ಬಿಟ್ಟು ಎಕ್ಸ್ಟ್ರಾ ಬೇರೆ ತಗೋತಾರೆ, ಅಂದ್ರೆ ಸೊಪ್ಪು. ಹೀಗಾಗಿ ಇವರಿಷ್ಟು ಜನಕ್ಕೂ ಕೂಡ ನಶೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟು ಆ ಒಂದು ಗೋಲ್ಡನ್ ಮೈಲ್ ನ ಕಂಪ್ಲೀಟ್ ಮಾಡೋಕೆ ಆಗೋದಿಲ್ಲ, ಫುಲ್ ನಶೆ ಹತ್ಕೊಂಡ್ಬಿಡುತ್ತೆ. ಇದರಿಂದ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಆದ್ರೆ ಗ್ಯಾರಿನ ಆಸೆ ಏನಪ್ಪಾ ಅಂದ್ರೆ ಇದರ ಲಾಸ್ಟ್ ಪಬ್ ಅಂದ್ರೆ ದಿ ವರ್ಲ್ಡ್ಸ್ ಎಂಡ್ ಅನ್ನೋ ಒಂದು ಪಬ್ ಅಲ್ಲಿ ಹೋಗಿ ಕುಡಿಬೇಕು, ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅದು ಅರ್ಧಕ್ಕೆ ನಿಂತು ಹೋಗ್ಬಿಡುತ್ತೆ. ಈ ಎಲ್ಲಾ ಫ್ರೆಂಡ್ಸ್ ಡಿವೈಡ್ ಆಗಿ ಹೋಗ್ಬಿಡ್ತಾರೆ, ಯಾಕೆಂದ್ರೆ ಅವತ್ತಿನ ನೈಟ್ ಆತರ ಸಿಚುವೇಶನ್ ನಡೆದಿರುತ್ತೆ. ಈ ಎಲ್ಲಾ ಸ್ಟೋರಿನು ಬೆಳೆದು ದೊಡ್ಡವನಾಗಿರುವಂತ ಗ್ಯಾರಿ ಒಂದು ಥೆರಪಿ ಸ್ಟೇಷನ್ ಅಲ್ಲಿ ಹೇಳ್ತಾ ಇರ್ತಾನೆ. ಅವಾಗ ಒಬ್ಬ ವ್ಯಕ್ತಿ ಆ ಗೋಲ್ಡನ್ ಮೈಲ್ ನ ಕಂಪ್ಲೀಟ್ ಮಾಡೋಕ್ ಆಗ್ಲಿಲ್ವಲ್ಲ ನಿನ್ ಕೈಲಿ, ಯಾವತ್ತಾದ್ರೂ ಬೇಜಾರಾಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಗ್ಯಾರಿನು ಕೂಡ ಯಾವತ್ತೂ ನಂಗೆ ಆತರ ಬೇಜಾರಾಗಿಲ್ಲ, ಆದ್ರೆ ನನ್ಗೆ ಇವಾಗ ಅನ್ನಿಸ್ತೈತೆ ಆ ಕೆಲ್ಸನ ನಾನು ಮತ್ತೆ ಮಾಡ್ಬೇಕು ಅಂತ. ಇದರಿಂದ ಇವನು ಮತ್ತೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ ಆ ಗೋಲ್ಡನ್ ಮೈಲ್ ನ ಕಂಪ್ಲೀಟ್ ಮಾಡೋದಕ್ಕೆ. ಹೀಗಾಗಿ ಫಸ್ಟ್ ಇವನ್ ಮಾಡ್ಬೇಕಾಗಿರೋ ಕೆಲಸ ತನ್ನ ಎಲ್ಲಾ ಫ್ರೆಂಡ್ಸ್ ನು ಕೂಡ ಒಟ್ಟಿಗೆ ಕೂಡಿಸ್ಬೇಕು. ಹೀಗಾಗಿ ಫಸ್ಟ್ ಇವನು ಪೀಟರ್ ಹತ್ರ ಬರ್ತಾನೆ. ಪೀಟರ್ ಈಗ ಒಂದು ಕಾರ್ ಶೋರೂಮ್ ನ ಇಕ್ಕಿ ಕಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ. ಪೀಟರ್ ಇವನ್ನ ನೋಡಿ ಶಾಕ್ ಆಗ್ಬಿಟ್ಟು ಏನ್ ಇಲ್ಲಿಗೆ ಬಂದಿದೆ ಅಂತ ಕೇಳಿದಾಗ ಅದಕ್ಕೆ ಗ್ಯಾರಿ ಕೂಡ ಹೇಳ್ತಾನೆ, ನಾವು ನಮ್ ಚಿಕ್ಕ ವಯಸ್ಸು ಡ್ರೀಮ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ, ಅಂದ್ರೆ ಗೋಲ್ಡನ್ ಮೈಲ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ. ಇದನ್ನ ಕೇಳ್ಬಿಟ್ಟು ಪೀಟರ್ ಕೂಡ ಎಲ್ಲರೂ ಕೂಡ ಬರ್ತಾ ಇದಾರ, ಆಂಡಿನ ಕೂಡ ಬರ್ತಾ ಇದ್ದಾನೆ ಅಂತ ಕೇಳ್ತಾನೆ. ಗ್ಯಾರಿನು ಕೂಡ ಹೌದು, ಆಂಡಿನ ನಾನು ಹಾಗೋಗ ಮಾಡಿ ಒಪ್ಪಿಸ್ಬಿಟ್ಟಿದ್ದೀನಿ, ನೀನ್ ಒಬ್ನೇ ಇರೋದು ಬಾಕಿ ಅನ್ಬಿಟ್ಟು ಇವನನ್ನು ಕೂಡ ಒಪ್ಪಿಸ್ಬಿಡ್ತಾನೆ. ನೆಕ್ಸ್ಟ್ ಹೋಗದೆ ಇವನು ಸ್ಟೀವನ್ ಹತ್ರ. ಸ್ಟೀವನ್ ಒಂದು ಕಂಪ್ನಿಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇರ್ತಾನೆ. ಹಾಗೆ ಸ್ಟೀವನ್ ಹತ್ರ ಬಂದಾಗ ಗ್ಯಾರಿಗೆ ಗೊತ್ತಾಗುತ್ತೆ ಸ್ಟೀವನ್ ನ ವೈಫು ಇವನ್ ಜೊತೆ ಇಲ್ಲ, ಅವಳು ಡಿವೋರ್ಸ್ ತಗೊಂಡು ದೂರ ಆಗ್ಬಿಟ್ಟಿದ್ದಾಳೆ ಅಂತ. ಸ್ಟೀವನ್ ಹತ್ರ ಬಂದು ಅದನ್ನ ಹೇಳ್ತಾನೆ, ನಾವು ಗೋಲ್ಡನ್ ಮೈಲ್ಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ, ನೀನು ಕೂಡ ಬಾ ಅಂತ. ಅದಕ್ಕೆ ಅವನು ಕೂಡ ಒಪ್ಕೊಂಡು ಅದಾದ್ಮೇಲೆ ಆಂಡಿ ಬಗ್ಗೆ ಕೂಡ ಕೇಳ್ತಾನೆ. ಮತ್ತೆ ಗ್ಯಾರಿ ಆಂಡಿನು ಕೂಡ ಬರ್ತಾ ಇದ್ದಾನೆ, ನೀನ್ ಒಬ್ನೇ ಬಾಕಿ ಇರೋದು ಅಂದ್ಬಿಟ್ಟು ಇವನನ್ನು ಕೂಡ ಒಪ್ಪಿಸ್ಬಿಡ್ತಾನೆ. ನೆಕ್ಸ್ಟ್ ಇವನು ಒಲಿವರ್ ಹತ್ರ ಹೋಗ್ತಾನೆ. ಒಲಿವರು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡ್ತಾ ಇರ್ತಾನೆ. ಹಾಗೆ ಇವನನ್ನು ಕೂಡ ಕನ್ವಿನ್ಸ್ ಮಾಡಿ ಒಪ್ಪಿಸ್ಬಿಡ್ತಾನೆ. ನೆಕ್ಸ್ಟ್ ಇವನು ಬರದೆ ಆಂಡಿ ಹತ್ರ. ಆಂಡಿ ಒಬ್ಬ ಈಗ ಕಾರ್ಪೊರೇಟ್ ಲಾಯರ್ ಆಗಿರ್ತಾನೆ. ಇವನ ಹತ್ರ ಬಂದ್ಬಿಟ್ಟು ಆ ಗೋಲ್ಡನ್ ಮೈಲ್ ಬಗ್ಗೆ ಮಾತಾಡ್ತಿದ್ದಂಗೆನೆ ನಾನ್ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಅವತ್ತಿನ ನೈಟ್ ಗೋಲ್ಡನ್ ಮೈಲ್ ಕಂಪ್ಲೀಟ್ ಮಾಡ್ತಿರ್ಬೇಕಾದ್ರೆ ಗ್ಯಾರಿ ತುಂಬಾನೇ ನಶೆಲಿ ಬಿದ್ದೋಗ್ಬಿಟ್ಟಿರ್ತಾನೆ. ಅವನನ್ನ ಈ ಆಂಡಿನೇ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಂಡಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಆಂಡಿಗೆ ತುಂಬಾನೇ ಇಂಜರ್ಡ್ ಆಗ್ಬಿಡ್ತಾನೆ. ಅವಾಗ ಗ್ಯಾರಿಗೆ ಪ್ರಜ್ಞೆ ಬಂದ್ಬಿಟ್ಟು ಅಲ್ಲಿಂದ ಓಡೊಂಟೋಗ್ಬಿಟ್ಟಿರ್ತಾನೆ. ಆಗ ಅಲ್ಲಿರುವಂತ ಜನರು ಆಂಡಿನ ಕರ್ಕೊಂಡು ಹಾಸ್ಪಿಟಲ್ ಗೆ ಸೇರಿಸಿ ಟ್ರೀಟ್ಮೆಂಟ್ ನ ಕೊಡಿಸಿದಾಗ ಪೊಲೀಸ್ನವ್ರು ಕೂಡ ಬಂದು ಇನ್ವೆಸ್ಟಿಗೇಷನ್ ಮಾಡ್ದಾಗ ಗೊತ್ತಾಗುತ್ತೆ ಇವನು ಡ್ರಗ್ಸ್ ನ ತಗೊಂಡಿದ್ದಾನೆ ಅಂತ. ಹೀಗಾಗಿ ಅವನ ಎತ್ತಿ ಜೈಲ್ಗೆ ಹಾಕ್ಬಿಡ್ತಾರೆ. ಹೀಗಾಗಿ ಆಂಡಿ ಕುಡಿಯೋದನ್ನ ಬಿಟ್ಬಿಟ್ಟಿರ್ತಾನೆ. ಇದರಿಂದ ನಾನು ಬರೋದಿಲ್ಲ, ನೀನ್ ಹೋಗು ಇಲ್ಲಿಂದ ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಗ್ಯಾರಿ ಕೂಡ ಹೇಳ್ತಾನೆ, ನಮ್ಮ ತಾಯಿ ರೀಸೆಂಟ್ ಆಗಿ ಸತ್ತೋದ್ರು ಅಂತ. ಇದನ್ನ ಕೇಳಿ ಆಂಡಿಗೆ ಕೂಡ ತುಂಬಾ ಬೇಜಾರಾಗುತ್ತೆ. ಹಾಗೆ ಗ್ಯಾರಿ ನ್ಯೂಟನ್ಗೆ ಹೋಗುವಂತ ಟ್ರೈನು ಹಾಗೆ ಟೈಮು ಎರಡನ್ನೂ ಕೂಡ ಹೇಳ್ಬಿಟ್ಟು ನಿಂಗೆ ಇಷ್ಟ ಇದ್ರೆ ಬಾ, ಇಲ್ಲಾಂದ್ರೆ ಪರವಾಗಿಲ್ಲ ಅಂತ ಹೇಳಿ ಬಂದ್ಬಿಡ್ತಾನೆ. ಮುಂದಿನ ಸೀನ್ ನಲ್ಲಿ ನೋಡ್ತೀವಿ ಸ್ಟೀವ್, ಪೀಟರ್, ಒಲಿವ್ 3 ಜನ ಕೂಡ ಮೀಟ್ ಆಗ್ತಾರೆ. ಆಗ ಆ ಜಾಗಕ್ಕೆ ಆಂಡಿ ಕೂಡ
ಬರ್ತಾನೆ. ಈ 4 ಜನ ಒಬ್ರಿಗೊಬ್ರು ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ಗ್ಯಾರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಗ್ಯಾರಿ ಕೂಡ ತನ್ನ ಹಳೆಯ ಕಾರ್ನ ತಗೊಂಡ್ ಬರ್ತಾನೆ. ಇದರಿಂದ ಇವರೆಲ್ಲರೂ ಕೂಡ ನ್ಯೂಟೌನ್ ಹೆವನ್ ಗೆ ಹೋಗೋಕೆ ಶುರು ಮಾಡ್ತಾರೆ. ಹೀಗಾಗಿ ಗ್ಯಾರಿ ತನ್ನ ಎಲ್ಲಾ ಫ್ರೆಂಡ್ಸ್ ನ ಕರ್ಕೊಂಡು ನ್ಯೂಟೌನ್ ಹೆವನ್ ಗೆ ಬರ್ತಾನೆ. ಬಂದ್ಬಿಟ್ಟು ಇವರು ಮೊದಲನೇ ಪಬ್ ಗೆ ಹೋಗ್ತಾರೆ. ಹೋಗ್ಬಿಟ್ಟು ಗ್ಯಾರಿನ ಕೂಡ ಬಾರ್ ಟೆಂಡರ್ ನ ನನ್ನ ಗುರ್ತಿಡ್ದ, ನಾನು ಗ್ಯಾರಿ ಕಿಂಗು ಅಂತ ಹೇಳಿದಾಗ ಅವನು ಇವನನ್ನ ಗುರ್ತೇ ಹಿಡಿಯೋದಿಲ್ಲ. ಇದರಿಂದ ಆಂಡಿನ ಕೂಡ ಇವ್ ನಮ್ಮನ್ನ ಮರ್ತೋಗಿರ್ತಾನೆ ಬಿಡು, ನಾವು ಬೆಳ್ಕೊಂಡ್ಬಿಟ್ಟಿದೀವಿ ಸರಿ ಅನ್ಬಿಟ್ಟು ಗ್ಯಾರಿನು ಕೂಡ 5 ಡ್ರಿಂಕ್ಸ್ ನ ಕೇಳ್ತಾನೆ. ಆದ್ರೆ ಆಂಡಿ ಇಲ್ಲಿ ಕುಡಿಯೋದನ್ನ ಬಿಟ್ಬಿಟ್ಟಿರ್ತಾನೆ. ಇದರಿಂದ ನೀನ್ ಯಾಕೆ ಕುಡಿಯೋದನ್ನ ಬಿಟ್ಬಿಟ್ಟಿದ್ಯಾ, ನಿನ್ನ ನೋಡಿದ್ರೆ ಈಗ ಹುಲ್ ತಿಂದ ತರ ಕಾಣ್ತೈತೆ, ಬರೀ ನೀರು ಕುಡ್ಕೊಂಡಿದ್ಯಲ್ಲ, ಏನಾಗಲ್ಲ ಕುಡಿ ಅಂದ್ರೂ ಕೂಡ ಇವನು ಕುಡಿಯೋದಿಲ್ಲ. ಯಾಕೆಂದ್ರೆ ಆ ಸಿಚುವೇಶನ್ ಆಗಿರೋದ್ರಿಂದ ಇವನು ಡ್ರಿಂಕ್ಸ್ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾನೆ. ಇದರಿಂದ ನೀನ್ ಕುಡಿಯಂಗಿದ್ರೆ ಕುಡಿಯಪ್ಪ, ನನ್ಗೆ ಯಾಕೆ ತಲೆ ತಿಂತೀಯಾ, ಈಗ ನನ್ಗೆ ಫ್ಯಾಮಿಲಿ ಇದೆ, ನನ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ಬಿಟ್ಟು ಇವನು ಕುಡಿಯೋದಿಲ್ಲ. ಆದ್ರೆ ನಮ್ ಹೀರೋಗೆ ಯಾವ ಟೆನ್ಷನ್ ಇರೋದಿಲ್ಲ, ಅವ್ನ್ ಬಿಂದಾಸ್ ಬದುಕಬೇಕು ಅನ್ನೋ ಒಂದು ಆಸೆ ಅವನಿಗೆ. ಹೀಗಾಗಿ ಇಲ್ಲಿ ಡ್ರಿಂಕ್ಸ್ ನ ಮಾಡ್ಬಿಟ್ಟು ನೆಕ್ಸ್ಟ್ 2ನೇ ಪಬ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಬಾರ್ ಟೆಂಡರ್ ನ ಇವನು ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೂ ಕೂಡ ಇವನು ಯಾರಂತ ನೆನಪಿರೋದಿಲ್ಲ. ಇದರಿಂದ ಬಿಡು ಪರವಾಗಿಲ್ಲ ಅನ್ಬಿಟ್ಟು ಮತ್ತೆ ಈ 4 ಜನ ಕೊಡ್ಕೊಂಡ್ ಕೂತಿರ್ತಾರೆ. ಆಗ ಜಾಗಕ್ಕೆ ಒಂದು ಹೊಸ ಕ್ಯಾರೆಕ್ಟರ್ ಬರುತ್ತೆ. ಇವಳ ಹೆಸರು ಸ್ಯಾಮ್ ಅಂತ. ಈ ಸ್ಯಾಮ್ ಬೇರೆ ಯಾರು ಆಗಿರೋದಿಲ್ಲ, ಒಲಿವರ್ ಇರ್ತಾನಲ್ಲ ಅವನ ತಂಗಿ ಆಗಿರ್ತಾಳೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಯಾಮ್ ಹಾಗೆ ನಮ್ ಹೀರೋ ಗ್ಯಾರಿ ಇವರಿಬ್ರು ಕೂಡ ಲವರ್ಸ್ ಆಗಿದ್ರು, ಅದು ಟೀನೇಜ್ ಅಲ್ಲಿ. ಆದ್ರೆ ಗ್ಯಾರಿ ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಯಾವ ಹುಡುಗಿನೂ ಕೂಡ ಸೀರಿಯಸ್ ಆಗಿ ಲವ್ ಮಾಡ್ತಿರ್ಲಿಲ್ಲ, ಎಲ್ಲರನ್ನು ಕೂಡ ಟೈಮ್ ಪಾಸ್. ಹೀಗಾಗಿ ಮತ್ತೆ ಇವಳನ್ನ ಬಂದ್ಬಿಟ್ಟು ನಾವಿಬ್ರು ಲವ್ ಮಾಡೋಣ ಅಂತ ಕೇಳಿದಾಗ ಅವಳು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗೆ ನಮ್ಗೆ ಇಲ್ಲಿ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ, ಸ್ಟೀವೆನ್ಗೂ ಕೂಡ ಸ್ಯಾಮ್ ಮೇಲೆ ಕ್ರಶ್ ಇತ್ತು. ಅವ್ನು ಯಾವತ್ತೂ ಕೂಡ ಅವಳ ಹತ್ರ ಹೇಳ್ಕೊಂಡಿರೋದಿಲ್ಲ. ಇದಾದ್ಮೇಲೆ ಸ್ಯಾಮ್ ಕೂಡ ಸ್ವಲ್ಪ ಕೆಲಸ ಇದೆ ಅನ್ಬಿಟ್ಟು ಬರ್ತೇನೆ ಅನ್ಬಿಟ್ಟು ಅವಳು ಕೂಡ ಹೊರಟೋಗ್ಬಿಡ್ತಾಳೆ. ಹೀಗಾಗಿ ಇವರು ಆ ಬಾರ್ ನಲ್ಲಿ ಕುಡ್ಕೊಂಡು ನೆಕ್ಸ್ಟ್ 3ನೇ ಬಾರ್ಗೆ ಹೋಗ್ತಾರೆ. ನೆಕ್ಸ್ಟ್ ಇವರು 3ನೇ ಬಾರ್ಗೆ ಹೋದಾಗ ಅಲ್ಲಿ ಇವ್ರಿಗೆ ಎಂಟ್ರಿ ಇರೋದಿಲ್ಲ. ಯಾಕೆಂದ್ರೆ ಟೀನೇಜ್ ಅಲ್ಲಿ ಇವರು ಕುಡಿದ್ಬಿಟ್ಟು ಗಲಾಟೆ ಮಾಡ್ಬಿಟ್ಟಿರ್ತಾರೆ. ಇದರಿಂದ ಪರ್ಮನೆಂಟ್ ಆಗಿ ಈ ಬಾರ್ ಅಲ್ಲಿ ಬ್ಯಾನ್ ಮಾಡ್ಬಿಟ್ಟಿರ್ತಾರೆ ಇವ್ರನ್ನ. ಹೀಗಾಗಿ ಆದ್ರೆ ನಮ್ಮ ಹೀರೋಗೆ ಹೇಗಾದ್ರೂ ಮಾಡಿ ಕುಡಿಲೇಬೇಕು ಅಂತ ಡಿಸೈಡ್ ಆಗಿರ್ತಾನಲ್ಲ, ಬೇರೆಯವ್ರದ್ದು ಎಣ್ಣೆನ ಎತ್ಕೊಂಡು ಕುಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಇದಾದ್ಮೇಲೆ ಇವರು 4ನೇ ಬಾರ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಕುಡಿತಿರ್ಬೇಕಾದ್ರೆ ನಮ್ಮ ಹೀರೋ ನೋಡ್ತಾನೆ ಒಂದು 5 ಜನ ಫ್ರೆಂಡ್ಸ್ ಗ್ರೂಪ್ ನ. ಅವ್ರನ್ನ ನೋಡಿ ನಮ್ಮ ಹೀರೋಗೆ ತನ್ನ ಹಳೆ ನೆನಪೆಲ್ಲ ಮತ್ತೆ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಸೇಮ್ ಆ ಜಾಗದಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಪೀಟರ್ ಹತ್ರ ಒಬ್ಬ ವ್ಯಕ್ತಿ ಶೈನ್ ಅನ್ನೋನು ಬಂದ್ಬಿಟ್ಟು ಒಂದು ಚೇರ್ ನ ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವನನ್ನ ನೋಡಿ ಪೀಟರ್ಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಶೈನ್ ಅನ್ನೋನು ಸ್ಕೂಲಲ್ಲಿ ಪೀಟರ್ಗೆ ತುಂಬಾನೇ ರೇಗಿಸ್ತಾ ಇರ್ತಾನೆ, ತುಂಬಾನೇ ಹೊಡಿತಾ ಇರ್ತಾನೆ, ಯಾವಾಗ್ಲೂ ಕಾಟ ಕೊಡ್ತಾ ಇರ್ತಾನೆ. ಇದರಿಂದ ಪೀಟರ್ ಕೂಡ ಚಿಕ್ಕ ವಯಸ್ಸಲ್ಲಿ ನನ್ನ ಅಷ್ಟೊಂದು ರೇಗಿಸ್ತಿದ್ದ, ಅಷ್ಟು ಕಾಟ ಕೊಡ್ತಿದ್ದ, ಇವಾಗ ಗುರ್ತಿಡ್ಬಿಟ್ಟು ನನ್ನನ್ನ ಮಾತಾಡಿಸ್ಲಿಲ್ವಲ್ಲ ಅಂತ ಒಂದು ಕನ್ಫ್ಯೂಷನ್ ಆಗುತ್ತೆ ಈಗ ಇವ್ರಿಗೆ. ಆದ್ರೆ ಪೀಟರ್ಗೆ ಆಸೆ ಇರುತ್ತೆ ಆ ಶೈನ್ ಅನ್ನೋ ಹುಡುಗನ್ಗೆ ಹೊಡಿಬೇಕು ಅಂತ, ಅದು ಇವನ್ಗೆ ಪೂರ್ತಿ ಆಗಿರೋದಿಲ್ಲ. ಇದರಿಂದ ತನ್ನ ಫೀಲಿಂಗ್ಸ್ ನ ಹೇಳ್ಕೊತಾ ಇರ್ತಾನೆ. ಸುಮ್ನೆ ಇಲ್ಲಾರ್ದೆಲ್ಲ ಗ್ಯಾರಿ ಇನ್ನೊಂದು ಶಾರ್ಟ್ ನ ತಗೊಂಬಂದು ಅಲ್ಲಿಗ್ತಾನೆ. ಇದರಿಂದ ಆಂಡಿ ಕೂಡ ನೀನೇನ್ ಫ್ರೆಂಡ್ಸ್ ಗಳ ಜೊತೆ ಎಂಜಾಯ್ ಮಾಡಕ್ ಬಂದಿದ್ಯಲ್ಲ, ಅಂದ್ರೆ ಕುಡ್ಕ ಸಾಯಕ್ ಬಂದಿದ್ಯಲ್ಲ, ಅವನೇನೋ ಅವ್ನ ಪ್ರಾಬ್ಲಮ್ ಹೇಳ್ತಿದ್ರೆ ನಿನ್ ಪಾಡಿ ನೀನ್ ಕುಡಿತಾನೆ ಇದೆಯಲ್ಲ, ಇಲ್ಲಿಗೆ ಸಾಕು, ನಾವೆಲ್ಲರೂ ಕೂಡ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ, ಎಲ್ಲರೂ ಕೂಡ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆಗ ಗ್ಯಾರಿ ಕೂಡ ಹೇಳ್ತಾನೆ ಯಾವುದೇ ರೀತಿಯ ಟ್ರೈನ್ ಕೂಡ ಇಲ್ಲ, ನೀವು ಹೋಗೋದಕ್ಕೆ ಆಗೋದಿಲ್ಲ ಅಂತ. ಆಂಡಿನೂ ಕೂಡ ಸರಿ ಆಯ್ತು ಬಿಡಪ್ಪ, ನಾವು ಹೋಟೆಲ್ ಹೋಗಿ ಮನ್ಕೋತೀವಿ, ನೀನ್ ಕುಡ್ಕೊಂಡು ಎಲ್ಲರ ಬೀದಿಲಿ ಬೆತ್ಕೊಂಡ್ಬಿಡು ಅಂತ ಆಂಡಿನೂ ಕೂಡ ಹೇಳಿ ಹೋಗೋದಕ್ಕೆ ರೆಡಿ ಆಗಿರ್ತಾನೆ. ಇದರಿಂದ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಿನ್ನ ಹತ್ರ ಮಾತಾಡ್ತೀನಿ ಅನ್ಬಿಟ್ಟು ಫೋನ್ ಕೂಡ ಅಲ್ಲೇ ಇಟ್ಬಿಟ್ಟು ಇವನು ವಾಶ್ರೂಮ್ಗೆ ಹೋಗ್ತಾನೆ. ಅವ್ನು ಹೋಗಾದ್ಮೇಲೆ ಗ್ಯಾರಿನ ಫೋನ್ಗೆ ಒಂದು ಕಾಲ್ ಬರುತ್ತೆ. ಯಾರು ಮಾಡಿದ್ದಾರೆ ಅಂತ ಆಂಡಿ ನೋಡಿದ್ರೆ ಅವ್ನ ತಾಯಿ ಮಾಡಿರ್ತಾಳೆ. ಅವ್ರ ತಾಯಿ ಸತ್ತೋಗಿದ್ದ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಆಂಡಿನ ಕರ್ಕೊಂಡಿರ್ತಾನೆ. ಇದರಿಂದ ಇವ್ನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇಲ್ಲಿ ನಮ್ ಹೀರೋ ಸುಸು ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಒಂದು ಹುಡುಗ ಬರ್ತಾನೆ. ಇವನ್ ಬೇರೆ ಯಾರು ಆಗಿರೋದಿಲ್ಲ, ಅವಾಗ್ಲೇ 5 ಜನ ಹುಡುಗರನ್ನ ನೋಡಿದ್ನಲ್ಲ ಅದರಲ್ಲಿ ಒಬ್ಬ. ಇದರಿಂದ ನಾನು ಕೂಡ ನಿನ್ನ ಏಜ್ ಅಲ್ಲಿ ಇರ್ಬೇಕಾದ್ರೆ ತುಂಬಾನೇ ಎಂಜಾಯ್ ಮಾಡಿದೀವಿ, ನಮ್ ಜೊತೆ ಸೇರ್ಕೊ, ನೀನು ಕೂಡ ತುಂಬಾನೇ ಎಂಜಾಯ್ ಮಾಡ್ಬೋದು ಅಂತ ಹೀಗೆ ಮಾತಾಡಿಸ್ತಾ ಇರ್ತಾನೆ. ಆ ಹುಡುಗ ಮಾತಾಡ್ತಾ ಇರೋದಿಲ್ಲ. ಇದರಿಂದ ಇವನಿಗೆ ಕೋಪ ಬಂದ್ಬಿಡುತ್ತೆ. ಏನೋ ನೀನ್ ಅಷ್ಟೊಂದು ಕೋಲ, ಅಷ್ಟೊಂದು ಆಟಿಟ್ಯೂಡಾ, ಮಾತಾಡ್ಸಿದ್ರು ಕೂಡ ಮಾತಾಡದಿರಷ್ಟು ದುರಂಕಾರ ನಿನ್ಗೆ ಅಂತ ಅವನ ಹತ್ರ ಕೇಳೋಕೆ ಅಂತ ಬಂದಾಗ ಅವನು ಕೂಡ ಹೊಡಿಯೋಕೆ ಶುರು ಮಾಡ್ತಾನೆ. ಇದರಿಂದ ನಮ್ಮ ಹೀರೋನು ಕೂಡ ಫೈಟ್ಗೆ ಬೀಳ್ತಾನೆ. ಇದರಿಂದ ಇವರಿಬ್ರು ಮತ್ತೆ ಒಂದು ದೊಡ್ಡ ಜಗಳನೆ ಆಗ್ಬಿಟ್ಟು ನಮ್ಮ ಹೀರೋ ಫೈನಲಿ ಅವನ ಎತ್ತಿ ನೆಲಕ್ಕೆ ಹೋಗಿದಾಗ ಅವನ ತಲೆ ದೇಹದಿಂದನೇ ಹೊರಗಡೆ ಬಂದ್ಬಿಡುತ್ತೆ. ಇದನ್ನ ನೋಡಿ ಇವನ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಆಗ ಜಾಗಕ್ಕೆ ಆಂಡಿ ಬಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಮ್ಮನೆ ಜಾಗ ಕರ್ಕೊಂಡ್ ಬಂದಿದ್ಯಾ ಅಂತ ಅವನಿಗೆ ಬೈತಿರ್ಬೇಕಾದ್ರೆ ಆಂಡಿ ಕೂಡ ತೋರಿಸ್ತಾನೆ ಆ ವಿಚಿತ್ರವಾಗಿರುವಂತ ದೇಹನ. ಅದು ಆಕ್ಚುಲಿ ಒಂದು ಹ್ಯೂಮನ್ ಬಾಡಿನೇ ಆಗಿರೋದಿಲ್ಲ, ಅದು ಆಕ್ಚುಲಿ ಒಂದು ರೋಬೋಟ್ ಆಗಿರುತ್ತೆ. ಹಾಗೆ ಆ ಜಾಗಕ್ಕೆ ಉಳಿದಂತ 4 ಜನ ಫ್ರೆಂಡ್ಸ್ ಬರ್ತಾರೆ. ಇವ್ರುಗಳು ಬಂದ್ಬಿಟ್ಟು ಇವ್ರ ಜೊತೆ ಫೈಟ್ ಗೆ ಬಿದ್ದಾಗ ಇವರು ಕೂಡ ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಫೈಟ್ ಮಾಡ್ತಿರ್ಬೇಕಾದ್ರೆ ಈ ಉಳಿದಂತ 4 ಜನಕ್ಕೂ ಕೂಡ ಗೊತ್ತಾಗುತ್ತೆ ನಾವು ಇಷ್ಟ ಗಂಟೆ ಫೈಟ್ ಮಾಡ್ತಿದ್ದು ರೋಬೋಟ್ಸ್ ಗಳ ಹತ್ರ ಅಂತ. ಇದರಿಂದ ರೋಬೋಟ್ಸ್ ಗಳ ಕತೆ ಮುಗಿಸ್ಬಿಟ್ಟು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಬಂದು ತಮ್ಮ ಟೇಬಲ್ಗೆ ಕೂತ್ಕೋತಾರೆ. ಈ ಒಂದು ಟೆನ್ಷನ್ ಅಲ್ಲಿ ಕುಡಿದಿರೋ ಆಂಟಿನೂ ಕೂಡ ಡ್ರಿಂಕ್ಸ್ ಮಾಡಕ್ಕೆ ಶುರು ಮಾಡ್ತಾನೆ.
ಮಾಡ್ತಾನೆ. ಅವಾಗ ಇವರೆಲ್ಲರಿಗೂ ಕೂಡ ಡೌಟ್ ಬರುತ್ತೆ, ನನಗೆ ಅನ್ನಿಸ್ತೈತೆ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಕೂಡ ರೋಬೋಟ್ಗಳಾಗಿದ್ದಾರೆ ಅಂತ. ಓಲಿವರ್ ಕೂಡ ಹಾಗಿದ್ರೆ ಈ ಜಾಗದಿಂದ ಎಸ್ಕೇಪ್ ಆಗ್ಬಿಡೋಣ ಬರ್ರಿ, ನಮ್ಮ ಲಂಡನ್ಗೆ ಹೊರಟೋಗ್ಬಿಡೋಣ ಅಂತ. ಅದಕ್ಕೆ ಗ್ಯಾರಿನೂ ಕೂಡ ನಾವು ಈ ತರ ಮಧ್ಯದಕ್ಕೆ ಹೊರಟೋಗ್ಬಿಟ್ರೆ ಇವರೆಲ್ಲರಿಗೂ ಕೂಡ ಡೌಟ್ ಬರುತ್ತೆ, ಆಮೇಲೆ ನಮ್ಮನ್ನ ಪಕ್ಕ ಹಿಡ್ಕೋತಾರೆ ಅಂತ ಗ್ಯಾರಿ ಹೇಳ್ತಾ ನಾವ್ ಈ ಗೋಲ್ಡನ್ ಮೈಲ್ ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಇದರಿಂದ ಇವರೆಲ್ಲರೂ ಕೂಡ ಮತ್ತೆ ಕುಡಿಯಕ್ಕೆ ಅನ್ಬಿಟ್ಟು ಬೇರೆ ಒಂದು ಬಾರ್ಗೆ ಬರ್ತಾರೆ. ಅಲ್ಲೂ ಕೂಡ ಯಾವುದೇ ರೀತಿಯ ಓವರ್ ಆಕ್ಟಿಂಗ್ ಮಾಡ್ದಲೆ ಕುಡ್ಕೊಂಡು 7ನೇ ಬಾರ್ಗೆ ಬರ್ತಾರೆ. ಬಂದ್ಬಿಟ್ಟು ಈ ಬಾರ್ ಅಲ್ಲಿ ಕುಡಿದ್ಬಿಟ್ಟು ಅವಾಗ ಓಲಿವರ್ ಕೂಡ ನಂಗೆ ಸ್ವಲ್ಪ ವಾಶ್ರೂಮ್ ಅರ್ಜೆಂಟ್ ಆಗಿದೆ ಅನ್ಬಿಟ್ಟು ಅವನು ಕೂಡ ಹೊರಟು ಹೋಗ್ಬಿಡ್ತಾನೆ. ಆಗ ಆ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ರೆವೆನೆಂಟ್ ಗ್ರೀನ್ ಅಂತ. ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ನಮ್ ಹೀರೋ ಇವನ ಹತ್ರನೇ ಸೊಪ್ಪು ತಗೋತಿದ್ದು. ಹೀಗಾಗಿ ನನ್ಗೆ ಆ ವ್ಯಕ್ತಿ ಗೊತ್ತು. ಅವನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ತಿಳ್ಕೊತೀನಿ ಈ ಜಾಗದಲ್ಲಿ ಏನಾಗಿದೆ ಅನ್ಬಿಟ್ಟು ಅವನ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾನೆ. ಆ ವ್ಯಕ್ತಿ ಮನುಷ್ಯನೇ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಇವನು ಈ ರೋಬೋಟ್ಸ್ ಗಳ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿನೂ ಕೂಡ ನೋಡು, ನೀನ್ ಅನ್ಕೊಂಡಿರೋ ರೀತಿ ರೋಬೋಟ್ಸ್ ಕೆಟ್ಟವರು ಆಗಿರೋದಿಲ್ಲ, ನಾವು ಅವುಗಳ ಜೊತೆ ತುಂಬಾನೇ ಚೆನ್ನಾಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ ಅಂತ ಇವನ್ ಮಾತಾಡ್ತಾ ಇರ್ತಾನೆ. ಇವನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇನ್ನೂ ಇಬ್ರು ವ್ಯಕ್ತಿಗಳು ಬರ್ತಾರೆ. ಹೌದು, ಈ ವ್ಯಕ್ತಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ರೋಬೋಟ್ಸ್ ಗಳೆಲ್ಲ ತುಂಬಾ ಒಳ್ಳೆಯವು, ಅವುಗಳ ಜೊತೆ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದೀವಿ ನಾವು ಅಂತ. ಆಗ ಬಾರ್ ಟೆಂಡರ್ಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಮಾತಾಡ್ತಿರೋಂತ ಒಬ್ಬ ವ್ಯಕ್ತಿ ರೆವೆನೆಂಟ್ಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಹೀಗಾಗಿ ಕೊಟ್ಟಾಗ ನೀನ್ ಆಲ್ರೆಡಿ ತುಂಬಾನೇ ಹೇಳಿದ್ಯಾ, ನೀನು ಆ ಜಾಗದಿಂದ ವಾಪಸ್ ಬರ್ಬೇಕು ಇವಾಗ ಅಂತ. ಇದರಿಂದ ಹೋಗ್ಬೇಕಾದ್ರೆ ಆ ವ್ಯಕ್ತಿನೂ ಕೂಡ ಗುಡ್ ಲಕ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಅದಾದ್ಮೇಲೆ ಓಲಿವರ್ ಕೂಡ ವಾಶ್ರೂಮ್ ಇಂದ ಬರ್ತಾನೆ. ಇದರಿಂದ ಇಲ್ಲೇನೋ ಒಂದು ಸರಿ ಇಲ್ಲ ಅನ್ಬಿಟ್ಟು ಹೀಗಾಗಿ ಇವರು 7ನೇ ಪಬ್ಗೆ ಬರ್ತಾರೆ. ಆ ಜಾಗದಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಾಗ ನಮ್ ಹೀರೋ ನೋಡ್ತಾನೆ, ಸ್ಯಾಮ್ ತನ್ನ 2 ಫ್ರೆಂಡ್ಸ್ ಗಳ ಜೊತೆ ಅಲ್ಲಿಗೆ ಬಂದಿರ್ತಾಳೆ. ಇದನ್ನ ನೋಡಿದ ನಮ್ ಹೀರೋ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು, ನಿನ್ನ ಜೊತೆ ಇರೋರು ಮನುಷ್ಯರಲ್ಲ, ಅವರು ರೋಬೋಟ್ಸ್ ಗಳು, ಹಾಗೆ ಈ ಟೌನ್ ಅಲ್ಲಿ ಎಲ್ಲರೂ ಕೂಡ ರೋಬೋಟ್ಸ್ ಗಳಾಗಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಅಂತ. ಆದ್ರೆ ಇದನ್ನ ಇವಳು ನಂಬೋದಿಲ್ಲ. ಇವನೇನೋ ಕುಡಿದು ಜಾಸ್ತಿಯಾಗಿ ಮಾತಾಡ್ತಾ ಇದ್ದೇನೆ ಅನ್ಬಿಟ್ಟು ನಮ್ ಹೀರೋಗೆ ಬೈದ್ಬಿಟ್ಟು ಬಂದ್ಬಿಡ್ತಾಳೆ. ಬಂದಾಗ ಸ್ಯಾಮ್ ನ 2 ಫ್ರೆಂಡ್ಸ್ ಗಳು ಕೂಡ ಕೇಳ್ತಾರೆ, ಏನ್ ಹೇಳ್ತಿದ್ದ ಆ ವ್ಯಕ್ತಿ ನಿನ್ನ ಹತ್ರ ಅಂತ. ಅದಕ್ಕೆ ಸ್ಯಾಮ್ ಕೂಡ ಏನಿಲ್ಲ, ನೀವಿಬ್ರು ರೋಬೋಟ್ಸ್ ಅಂತೆ, ಅದನ್ನೇ ಹೇಳ್ತಿದ್ದ ನಮ್ಗೆ ಅಂತ. ಇದನ್ನ ಕೇಳ್ಬಿಟ್ಟು 2 ಲೇಡಿಗಳು ಕೂಡ ರೋಬೋಟ್ಸ್ ಗಳು ಹಾಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಅವಾಗ ನಮ್ ಹೀರೋ ಬಂದ್ಬಿಟ್ಟು ಆ 2 ಲೇಡಿಗಳಿಗೆ ಹೊಡೆದ್ಬಿಟ್ಟು ತೋರಿಸ್ತಾನೆ, ಇವ್ರುಗಳು ಮನುಷ್ಯರೆಲ್ಲ ರೋಬೋಟ್ಗಳು ಅಂತ. ಇದನ್ನ ನೋಡಿ ಸ್ಯಾಮ್ ಕೂಡ 1 ನಿಮಿಷ ಶಾಕ್ ಆಗ್ಬಿಡುತ್ತೆ. ಇದರಿಂದ ಆ ರೋಬೋಟ್ಸ್ ಗಳ ಹತ್ರ ಹೊಡೆದಾಡ್ಬಿಟ್ಟು ಸ್ಯಾಮ್ ನ ಸೇವ್ ಮಾಡ್ತಾನೆ. ಆಗ ಜಾಗಕ್ಕೆ ಸ್ಟೀವ್ ಬಂದ್ಬಿಟ್ಟು ಕುಡ್ದಿರೋದ್ರಿಂದ ತನ್ನ ಎಲ್ಲಾ ಫೀಲಿಂಗ್ಸ್ ಸ್ಯಾಮ್ ಮುಂದೆ ಹೇಳ್ಕೊಂಡ್ಬಿಡ್ತಾನೆ. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನಾನು ನಿನ್ನ ತುಂಬಾ ಇಷ್ಟಪಡ್ತಿದ್ದೆ, ಆದ್ರೆ ಗ್ಯಾರಿ ಬಂದ್ಬಿಟ್ಟು ನಿನ್ನ ಹೊಡ್ಕೊಂಡು ಹೊರಟೋಗ್ಬಿಟ್ಟ, ಮತ್ತೆ ನೀನು ಸಿಗ್ತೀಯ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಇವಾಗ್ಲೂ ಕೂಡ ನನ್ಗೆ ಮೋಸ ಮಾಡಬೇಡ ಅಂತ ಇವನ್ ಫೀಲಿಂಗ್ಸ್ ನ ಹೇಳ್ಕೊತಾ ಇರ್ತಾನೆ. ಆಗ ಮತ್ತೆ ಅಲ್ಲಿ ಇನ್ನಷ್ಟು ರೋಬೋಟ್ಸ್ ಗಳು ಬಂದಿರೋದ್ರಿಂದ ಇವ್ರು 3 ಜನ ಅದ್ರ ಜೊತೆ ಫೈಟ್ ನ ಮಾಡ್ಬಿಟ್ಟು ಹಾಗೆ ತನ್ನ ಉಳಿದಂತ ಫ್ರೆಂಡ್ಸ್ ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಈಗ ಇವರು 8ನೇ ಬಾರ್ಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅಲ್ಲೊಂದು ದೊಡ್ಡ ಪಾರ್ಟಿನೇ ನಡೀತಾ ಇರುತ್ತೆ. ಆ ಒಂದು ಪಾರ್ಟಿಯಲ್ಲಿ ಪೀಟರ್, ಗ್ಯಾರಿ, ಆಂಡಿ ಈ 3 ಜನ ಕೂಡ ಹುಡುಗಿರ ಹತ್ರ ಹೋಗಿ ತುಂಬಾನೇ ಚಿಲ್ ಮಾಡ್ತಾ ಇರ್ತಾರೆ. ರೋಬೋಟ್ಸ್ ಗಳಿದ್ದಾರೆ ಅನ್ನೋದನ್ನು ಮರ್ತ್ಬಿಟ್ಟು ಹಾಗೆ ಅಲ್ಲಿರುವಂತ ಡ್ರಿಂಕ್ಸ್ ಕೂಡ ಕುಡಿತಾರೆ. ಆಗ ಆ ಜಾಗಕ್ಕೆ ಬ್ಯಾಸಲ್ ಅನ್ನೋ ಒಂದು ವಯಸ್ಸಾಗಿರೋ ವ್ಯಕ್ತಿ ಬಂದ್ಬಿಟ್ಟು ಸ್ಟೀವ್ ನ ಯಾರು ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇರೋ ಸತ್ಯನೆಲ್ಲ ಹೇಳೋಕೆ ಶುರು ಮಾಡ್ತಾನೆ. ಈ ಬ್ಯಾಸಲ್ಗೆ ಚಿಕ್ಕ ವಯಸ್ಸಿಂದ ಗೊತ್ತಿರುತ್ತೆ ಇವರೆಲ್ಲರೂ ಕೂಡ. ಹೀಗಾಗಿ ಈ 5 ಜನ ಫ್ರೆಂಡ್ಸ್ ಯಾವಾಗ ಈ ಊರ್ನ ಬಿಟ್ಟು ಹೋದ್ರು ಅಂದ್ರೆ 1990 ಅವತ್ತಿನ ನೈಟೇ ಎಲ್ಲಾ ಸ್ಟಾರ್ಟ್ ಆಗಿದ್ದು. ಇಲ್ಲಿ ಬಂದಂತ ರೋಬೋಟ್ಸ್ ಗಳು ಹ್ಯೂಮನ್ಸ್ ನೆಲ್ಲ ಒಂದು ರೋಬೋಟ್ ಆಗಿ ಕನ್ವರ್ಟ್ ಮಾಡ್ತಾ ಇರ್ತವೆ. ಆದ್ರೆ ಆ ರೋಬೋಟ್ ಗಳಿಗೆ ಆಳ್ಬೇಕು ಅಂತ ಆಸೆ ಇರೋದಿಲ್ಲ, ಬದಲಾಗಿ ಇವರೆಲ್ಲರನ್ನು ಕೂಡ ನಮ್ತರ ಮಾಡ್ಬೇಕು ಅಂತ ಎಲ್ಲಾ ಮನುಷ್ಯರನ್ನು ಕೂಡ ರೋಬೋಟ್ ಆಗಿ ಬದಲಾಯಿಸ್ತಾ ನ್ಯೂ ಟೌನ್ ಹೆವೆನ್ ಟೌನ್ ಒಂದು ರೋಬೋಟ್ ಗಳ ಮನುಷ್ಯರಿರುವಂತ ಜಾಗ ಆಗ್ಬಿಡುತ್ತೆ. ಆಗ ಸ್ಟೀವ್ ಕೂಡ ಮನುಷ್ಯರನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ರೋಬೋಟ್ಸ್ ಗಳು ಏನ್ ಮಾಡ್ತವೆ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ, ಅದು ನನಗೆ ಗೊತ್ತಿಲ್ಲ, ಮನುಷ್ಯರನ್ನೆಲ್ಲ ಕರ್ಕೊಂಡೋಗಿ ಏನ್ ಮಾಡ್ತಾ ಇದ್ದಾರೆ ಅಂತ. ನಿನ್ನ DNA ಏನಾದ್ರೂ ಇವ್ರಿಗೆ ಸಿಕ್ಕಿದ್ರೆ ಅವರು ನಿನ್ನ ಒಂದು ಕ್ಲೋನ್ ನ ಮಾಡ್ತಾರೆ, ಅಂದ್ರೆ ನಿನ್ನ ಒಂದು ರೋಬೋಟ್ ನ ಮಾಡ್ತಾರೆ ಅಂತ. ಆದರೆ ಅವರು ಮನುಷ್ಯರನ್ನ ಕರ್ಕೊಂಡೋಗಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ, ಇಷ್ಟೇ ನನಗೆ ಗೊತ್ತು, ಆದಷ್ಟು ಬೇಗ ಈ ಜಾಗ ಬಿಟ್ಟು ಹೊರಟೋಗ್ಬಿಡಿ ಅನ್ಬಿಟ್ಟು ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹೀಗಾಗಿ ಸ್ಟೀವ್ ತನ್ನ ಎಲ್ಲಾ ಫ್ರೆಂಡ್ಸ್ ಕೂಡ ಆ ಜಾಗದಿಂದ ಕರ್ಕೊಂಡ್ ಬಂದ್ಬಿಡ್ತಾನೆ. ಕರ್ಕೊಂಡ್ಬಂದು ಈ ಜಾಗದಿಂದ ಮೊದಲು ಹೊರಡಬೇಕು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈಗ ಒಲಿವರು ತಡಿತಾನೆ. ಏನ್ ಇಷ್ಟು ಬೇಗ ಗಿವ್ ಅಪ್ ಮಾಡ್ತಿದೀವಿ, ಇನ್ನು ಉಳಿದೇ ಇರೋದು ಬರೀ 4 ಬಾರ್ ಅಷ್ಟೇ, ಇಲ್ಲಿವರೆಗೂ ಬಂದಿದ್ದೀವಿ, ಮತ್ತೆ ಚಾನ್ಸ್ ನ ಮಿಸ್ ಮಾಡ್ಕೊಬಾರ್ದು ಅಂತ ಇವ್ರಿಗೆ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಇದರಿಂದ ಗ್ಯಾರಿನು ಕೂಡ ಹೌದು, ಒಲಿವರ್ ಹೇಳ್ತಾ ಇರೋದು ಕರೆಕ್ಟು, ನಾವು ಕಂಪ್ಲೀಟ್ ಮಾಡ್ಲೇಬೇಕು, ಈ ರೋಬೋಟ್ಸ್ ಗಳಿದ್ರೆ ಏನು ಎಲ್ಲಾನು ಕೂಡ ಹೊಡೆದಾದ್ರು ಸರಿ, ನಾವು ಕಂಪ್ಲೀಟ್ ಮಾಡ್ಲೇಬೇಕು ಅಂತ ನೆಕ್ಸ್ಟ್ ಬಾರ್ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಈಗ ಇವ್ರೀಗ 9ನೇ ಬಾರ್ಗೆ ಬರ್ತಾರೆ. ಆದ್ರೆ ಆ ಜಾಗದಲ್ಲಿ ಇವ್ರನ್ನ ಕಾಲೇಜ್ ಡೇಸ್ ನ ಟೀಚರ್ ಇರ್ತಾನೆ. ಇವನ ಹೆಸರು ಶಫರ್ಡ್ ಅಂತ. ಶಫರ್ಡ್ ಕೂಡ ಹೇಳೋಕೆ ಶುರು ಮಾಡ್ತಾನೆ, ಇಷ್ಟರಲ್ಲಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಸತ್ಯ ಗೊತ್ತಾಗಿರ್ಬೇಕು, ಹೌದು ಇಲ್ಲಿರೋರು ಎಲ್ಲರೂ ಕೂಡ ರೋಬೋಟ್ಸೇ, ಆದ್ರೆ ನೀವ್ ಅನ್ಕೊಂಡಿರೋ ರೀತಿ ಇವರು ಕೆಟ್ಟವರಲ್ಲ, ಇವ್ರು ನಮ್ ಜೊತೆ ಬದುಕಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋ
ಇರುವಂತ ರೋಬೋಟ್ಸ್ ಗಳು. ಇವ್ರನ್ನ ಕ್ರಿಯೇಟ್ ಮಾಡಿರುವಂತ ಒಂದು ಟೀಮ್ ನ ಒಂದು ಗುರಿನೇ ಇದು. ಈ ರೀತಿ ಪ್ರಪಂಚದ ಮೇಲೆ ರೋಬೋಟ್ಸ್ ಗಳನ್ನೆಲ್ಲ ಜನಗಳ ಮಧ್ಯೆ ಬಿಟ್ಬಿಟ್ಟು ನೆಮ್ಮದಿಯಾಗಿರೋ ಜೀವನನ ಬದುಕಬೇಕು ಅಂತ. ಆದ್ರೆ ಇದು ಗ್ಯಾರಿಗೆ ಇಷ್ಟ ಇರೋದಿಲ್ಲ. ಈ ರೋಬೋಟ್ಸ್ ಗಳು ನಮ್ಮನ್ನ ಗುಲಾಮರಾಗಿ ಮಾಡ್ಕೋತವೆ ಅಂತ ಇವನು ಎಷ್ಟೋ ಕಡೆ ಕೇಳಿರ್ತಾನೆ, ನೋಡಿರ್ತಾನೆ. ಇದರಿಂದ ಶಫರ್ಡ್ ಹತ್ರ ವಾದ ಮಾಡ್ತಾ ಇರ್ತಾನೆ. ಅವಾಗ ಒಲಿವರ್ ಶಫರ್ಡ್ ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ. ಇದನ್ನ ನೋಡ್ತಿದ್ದಂತ ಆಂಡಿಗೆ ಒಲಿವರ್ ಮೇಲೆ ಡೌಟ್ ಬರುತ್ತೆ. ಇವನು ಎಂತಕ್ಕೆ ಶಫರ್ಡ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅನ್ಬಿಟ್ಟು ಅವ್ನ ತಲೆಗೆ ಒಂದು ಪಾಟ್ ನ ತಗೊಂಡು ಹೊಡಿತಾನೆ ನೋಡಿ. ಆದ್ರೆ ಅದು ಒಲಿವರೇ ಆಗಿರೋದಿಲ್ಲ, ಅದೊಂದು ರೋಬೋಟ್ ಆಗಿರುತ್ತೆ. ಇವನ್ ಯಾವಾಗ ಬದಲಾಗ್ತಾ ಅಂದ್ರೆ 6ನೇ ಬಾರ್ಗ್ ಹೋಗಿ ಕುಡಿದ್ಬಿಟ್ಟು ಒಲಿವರ್ ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ನಲ್ಲ, ಅವಾಗ ಇವನು ರೋಬೋಟ್ ಆಗಿ ಬದಲಾಗಿರ್ತಾನೆ. ಇದರಿಂದ ಶಫರ್ಡ್ ಇವ್ರನ್ನ ಹಿಡಿಯೋಕೆ ಅಂತ ಬಂದಾಗ ಅವಾಗ ಈ 4 ಜನಕ್ಕೂ ಕೂಡ ತುಂಬಾನೇ ಕೋಪ ಬಂದ್ಬಿಟ್ಟು ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿ ಹೊಡೆದಾಡ್ತಾರೆ ನೋಡಿ. ಆ ಎಲ್ಲಾ ರೋಬೋಟ್ಸ್ ಗಳು ಕಾಲು, ಕೈ, ತಲೆ, ಹೊಟ್ಟೆ ಎಲ್ಲಾನು ಕೂಡ ಕಿತ್ತಾಕ್ಬಿಡ್ತಾ ಇರ್ತಾರೆ. ಆದ್ರೆ ಇನ್ನೂ ಜಾಸ್ತಿ ರೋಬೋಟ್ಸ್ ಬರ್ತಾ ಇರೋದ್ರಿಂದ ಸ್ಯಾಮ್ ಹಾಗೆ ಗ್ಯಾರಿ ಒಂದ್ ಕಡೆ ಹೊಂಟೋಗ್ಬಿಡ್ತಾರೆ. ಆಂಡಿ, ಸ್ಟೀವೆನ್ ಒಂದ್ ಕಡೆ ಹೊರಟೋಗ್ಬಿಡ್ತಾರೆ. ಹೀಗಾಗಿ ನಮ್ ಹೀರೋ ಗ್ಯಾರಿ ಸ್ಯಾಮ್ ನ ಕರ್ಕೊಂಡು ಅವಳನ್ನ ಕಾರ್ ಹತ್ರ ಬಂದ್ಬಿಟ್ಟು ಅವಳನ್ನ ಕಳ್ಸೋದಕ್ಕೆ ರೆಡಿ ಆಗಿರ್ತಾನೆ. ಅವಳು ಕೂಡ ಹೋಗ್ಬೇಕಾದ್ರೆ ಹೇಳ್ತಾಳೆ, ನೋಡು ಈ ರೀತಿ ಕುಡಿದ್ಬಿಟ್ಟು ಜೀವನನ ಹಾಳು ಮಾಡ್ಕೊಂಬೇಡ, ನಾನ್ ಮತ್ತೆ ನಿನ್ ಜೀವನದಲ್ಲಿ ಬರೋದಕ್ಕೆ ಆಗೋದಿಲ್ಲ, ಆತರ ಆಸೆನ ಕೂಡ ಪಡಬೇಡ, ಬಟ್ ಆದ್ರೆ ನಿನ್ಗೆ ಅಂತ ಒಂದು ಜೀವನ ಇದೆ, ಚೆನ್ನಾಗಿ ಬದುಕು, ಈ ತರ ಕುಡ್ದು ಹಾಳು ಮಾಡ್ಕೊಂಬೇಡ ಅಂತ ಬುದ್ಧಿವಾದ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವನು ಹೋಗೋದಿಲ್ಲ, ಯಾಕೆಂದ್ರೆ ನಿಜವಾದ ಒಲಿವರ್ನ ಹುಡುಕೊಂಡು ಕರ್ಕೊಂಬರ್ಬೇಕು ಅಂತ ಇವನಿಲ್ಲೇ ಇರ್ತಾನೆ. ಹೀಗಾಗಿ ತಪ್ಪಿಸ್ಕೊಂಡು ಇವನು ಪಾಳ್ ಬಿದ್ದಿರೋ ಮನೆಗೆ ಹೋದಾಗ ಅಲ್ಲಿ ಸೇಫ್ ಆಗಿರುವಂತಹ ಆಂಟಿ ಮತ್ತೆ ಹಾಗೆ ಸ್ಟೀವ್ ಕಾಣ್ತಾರೆ. ಇದರಿಂದ ಆಂಟಿನ ಕೂಡ ಈ ಜಾಗದಿಂದ ನಡಿ ಹೋಗೋಣ ಅಂತ ಹೇಳಿದ್ರು ಕೂಡ ನಮ್ ಹೀರೋ ಕೇಳೋ ರೀತಿ ಇರೋದಿಲ್ಲ. ಇದರಿಂದ ಇವನು ಆ ಗೋಲ್ಡನ್ ಮೈಲ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ನೊಂದು ಹುಚ್ಚು ತಲೆಗತ್ಕೊಂಡ್ಬಿಟ್ಟು ನೀವು ಬೇಕಾದ್ರೆ ಹೋಗಿ ನಾನ್ ಬರೋದಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಎಣ್ಣೆ ಅಂಡಿಗೆ ಓಡೋಗ್ತಾ ಇರ್ತಾನೆ. ಹೀಗಾಗಿ ಗ್ಯಾರಿನ ಕರ್ಕೊಂಬರೋಣ ಅನ್ಬಿಟ್ಟು ಈ 3 ಜನ ಕೂಡ ಅವನಿಂದ ಓಡ್ತಿರ್ಬೇಕಾದ್ರೆ ಆಗ ಪೀಟರ್ ನೋಡ್ತಾನೆ, ಅವ್ನ್ ಚಿಕ್ಕ ವಯಸ್ಸಲ್ಲಿ ತೊಂದರೆ ಕೊಡ್ತಿದ್ನಲ್ಲ ಶೇನ್ ಅನ್ನೋ ಒಬ್ಬ ವ್ಯಕ್ತಿ, ಅವನು ಆ ಜಾಗಕ್ಕೆ ಬರ್ತಾನೆ. ಹೀಗಾಗಿ ಇವನು ಕುಡ್ದಿರೋದ್ರಿಂದ ನನ್ಗೆ ಚಿಕ್ಕ ವಯಸ್ಸಲ್ಲಿ ತೊಂದರೆ ಕೊಡ್ತೀಯ ಅನ್ಬಿಟ್ಟು ಅವನಿಗೆ ಹೊಡೆಯೋಕೆ ಶುರು ಹಚ್ಕೊಂಡಿರ್ತಾನೆ. ಈ ಕಡೆ ಈ 3 ಜನ ನೋಡ್ತಾರೆ ಇವನು ಶೇನ್ಗೆ ಹೊಡಿತಾ ಇರೋದನ್ನ. ಆಗ ಆ ಜಾಗಕ್ಕೆ ತುಂಬಾನೇ ರೋಬೋಟ್ಸ್ ಗಳು ಬಂದ್ಬಿಟ್ಟು ಪೀಟರ್ನು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ನಾವು ಮಧ್ಯಕ್ಕೆ ಹೋದ್ರೆ ನಾವು ಕೂಡ ತೊಂದರೆಗೆ ಸಿಗಾಕೋತೀವಿ ಅನ್ಬಿಟ್ಟು ಈ ಜಾಗದಿಂದ ಫಸ್ಟ್ ಎಸ್ಕೇಪ್ ಆಗ್ಬೇಕು ಅನ್ಬಿಟ್ಟು ಆಂಡಿ ನಮ್ ಹೀರೋನ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಟ್ಟು ಹಾಗೆ ಒಂದು ಪಾರ್ಕಿಂಗ್ ಏರಿಯಾ ಹತ್ರ ಬರ್ತಾರೆ. ಬಂದಾಗ ಇವ್ರ ಮುಂದಗಡೆ 10ನೇ ಬಾರ್ ಇರುತ್ತೆ. ಇದರಿಂದ ಅದ್ರ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ನಮ್ ಹೀರೋಗೆ ಪ್ರಜ್ಞೆ ಬಂದ್ಬಿಟ್ಟು ಹೆಂಗೋ ಬಂದಿದೀವಿ ಅಂದ್ಬಿಟ್ಟು ಮತ್ತೆ ಡ್ರಿಂಕ್ಸ್ ಮಾಡೋಕೆ ಶುರು ಮಾಡ್ಸ್ಕೊತಾನೆ. ಆಂಡಿನ ಕೂಡ ಕುಡ್ಕ ನಾನು ಹೇಳೋ ಮಾತನ್ನ ಕೇಳು, ಬಾರು ಇಲ್ಲಿಂದ ಹೋಗೋಣಂದ್ರು ಕೂಡ ಇವನು ಅರ್ಥ ಮಾಡ್ಕೋತಾ ಇರೋದಿಲ್ಲ. ನಾನು ಗೋಲ್ಡನ್ ಮೈಲ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ಬಿಟ್ಟು 11ನೇ ಬಾರ್ ಸೈಡ್ಗೆ ಓಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಆಂಡಿ ಸ್ಟೀವ್ಗೆ ಕಾರ್ ಕೀನ ಕೊಟ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ನಾನು ಅವನ್ನ ಕರ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಇವನ ಹಿಂದೆ ಓಡ್ ಬರಕ್ಕೆ ಶುರು ಮಾಡ್ತಾನೆ. ಇಷ್ಟ ಆಲ್ರೆಡಿ ನೋಡಿದ್ರೆ ಆ ಟೌನೇ ಇವ್ರ 3 ಜನನ ಕೂಡ ಹೊಡ್ಕೋಕೆ ಶುರು ಮಾಡಿರುತ್ತೆ. ಇದರಿಂದ ಅವರೆಲ್ಲರ ಕೈಯಿಂದ ತಪ್ಪಿಸ್ಕೊಳ್ತಾ ತುಂಬಾ ವೇಗವಾಗಿ ಓಡ್ತಾ 11ನೇ ಬಾರ್ಗೂ ಕೂಡ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಅಲ್ಲಿರೋ ಒಂದು ಡ್ರಿಂಕ್ಸ್ ನ ಕೂಡ ಕುಡಿದು ಬಿಡ್ತಾನೆ. ಆಂಡಿ ಬಂದ್ಬಿಟ್ಟು ಇವನ್ನ ಕರ್ಕೊಂಡು ಹೋಗಕ್ಕೆ ಅನ್ಬಿಟ್ಟು ಅದೇ ಬಾರ್ಗೆ ಬರ್ತಾನೆ. ಆಗ ಜಾಗಕ್ಕೆ ಸ್ಟೀವು ತನ್ನ ಕಾರ್ನ ಎತ್ಕೊಂಡು ಆ ಜಾಗಕ್ಕೆ ಬರ್ತಾನೆ ಇವ್ರನ್ನ ಕರ್ಕೊಂಡು ಹೋಗೋಣ ಅನ್ಬಿಟ್ಟು. ಆದ್ರೆ ನಮ್ ಹೀರೋ ಹೋಗೋದಿಲ್ಲ. ಇದರಿಂದ ಇವನು ಲಾಸ್ಟ್ ಬಾರ್ ಆದ ದ ವರ್ಲ್ಡ್ಸ್ ಎಂಡ್ಗೆ ಓಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಮತ್ತೆ ಆಂಡಿ ಅವನ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಆದ್ರೆ ಸ್ಟೀವ್ ಇರ್ತಾನಲ್ಲ, ಅವನ ಮೇಲೆ ತುಂಬಾನೇ ರೋಬೋಟ್ಸ್ ಗಳು ಅಟ್ಯಾಕ್ ಮಾಡ್ಬಿಟ್ಟು ಅವನು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತವೆ. ಗ್ಯಾರಿ ಮತ್ತೆ ಓಡ್ತಾ ದಿ ವರ್ಲ್ಡ್ಸ್ ಎಂಡ್ಗೆ ಬಂದೇ ಬಿಡ್ತಾನೆ. ಬಂದ್ಬಿಟ್ಟು ಅಲ್ಲಿರುವಂತ ಒಂದು ಬಿಯರ್ ನ ಕುಡಿಯೋಕೆ ಅಂತ ಬಂದಾಗ ಆಂಡಿ ಬಂದ್ಬಿಟ್ಟು ಅದನ್ನ ತಡಿತಾನೆ. ಇದರಿಂದ ಇದು ಲಾಸ್ಟ್ ಡ್ರಿಂಕ್ ಬಿಟ್ಬಿಡು, ನಮ್ಮ ಒಂದು ಗೋಲ್ ಅಚೀವ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಇವನು ಅವನ ಡ್ರಿಂಕ್ಸ್ ಕುಡಿಯೋದಕ್ಕೆ ಬಿಡ್ತಾನೆ ಇರೋದಿಲ್ಲ. ಯಾಕೆಂದ್ರೆ ಇವ್ನು ಕುಡಿದ್ಬಿಟ್ಟು ನಶೆ ಆಗಿ ಏನಾದ್ರು ಬಿದ್ದು ಹೋಗ್ಬಿಟ್ರೆ ಇವನನ್ನ ಹೇಗೆ ಇಲ್ಲಿಂದ ಎಸ್ಕೇಪ್ ಮಾಡಿ ಕರ್ಕೊಂಡು ಹೋಗೋದನ್ನು ಟೆನ್ಷನ್ ಇವನ್ಗೆ. ಇದರಿಂದ ಕುಡಿಯೋದಕ್ಕೆ ಬಿಡ್ತಾ ಇರೋದಿಲ್ಲ. ಇದರಿಂದ ಇವರಿಬ್ಬರು ಮಧ್ಯೆ ಒಂದು ದೊಡ್ಡ ಜಗಳ ಕೂಡ ಆಗುತ್ತೆ. ಆದ್ರೂ ಕೂಡ ಬಿಡ್ತಾ ಇರೋದಿಲ್ಲ ಆಂಡಿ. ಅವಾಗ ನೋಡ್ತಾರೆ ಆ ಪ್ಲಾಟ್ಫಾರ್ಮ್ ಕೆಳಗಡೆ ಬರೋಕೆ ಶುರುವಾಗುತ್ತೆ. ಅಲ್ಲಿ ಎಷ್ಟೊಂದು ರೋಬೋಟ್ಸ್ ಗಳನ್ನ ಇವರು ಕೂಡ ನೋಡ್ತಾರೆ. ಆಗ ಜಾಗಕ್ಕೆ ಒಂದು ದೊಡ್ಡ ಬೆಳಕು ಬರುತ್ತೆ. ಅಂದ್ರೆ ಇದ್ರ ಹೆಸರು ನೆಟ್ವರ್ಕ್ ಅಂತ. ನೆಟ್ವರ್ಕ್ ಬೇರೆ ಗ್ರಹದಿಂದ ಬಂದಿರೋಂತ ಒಂದು ಏಲಿಯನ್ ಗ್ರೂಪ್. ಹೀಗಾಗಿ ಅದ್ರ ಹತ್ರ ಎಲ್ಲ ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾರೆ, ಏನ್ ಇದನ್ನೆಲ್ಲ ಮಾಡಿದೆ ಅಂತ. ಅದಕ್ಕೆ ನೆಟ್ವರ್ಕ್ ಕೂಡ ಈ ಭೂಮಿ ಮೇಲೆ ಇರುವಂತ ಜನರನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ನಮ್ಗಿತ್ತು, ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತ. ನೀವು ಕಳೆದ 20 ವರ್ಷದಿಂದ ಏನೇನ್ ನೋಡ್ತಾ ಇದ್ದೀರೋ ಅದೆಲ್ಲ ನಾವು ಮಾಡಿರುವಂತ ಡೆವಲಪ್ಮೆಂಟ್. ನೀವು ಇವಾಗ ಏನೇನ್ ಯೂಸ್ ಮಾಡ್ತಾ ಇದ್ದೀರಾ ನೆಟ್ವರ್ಕ್, ಅದೆಲ್ಲ ನಾವು ಕಂಡಿಡ್ದಿರೋದೆ ಅಂತ. ಇದನ್ನೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರನೇ. ನೀವು ಈ ದ್ವೇಷ ವಂಚನೆಯಿಂದೆಲ್ಲ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಾ, ನಿಮ್ಗೇನೆ ಗೊತ್ತಾಗ್ತಾ ಇಲ್ಲ ಅದು. ಇದರಿಂದ ನಾವು ಒಂದು ಸಮಾನತೆಯನ್ನು ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೀವೆಲ್ಲ ಶಾಂತವಾಗಿ ಒಗ್ಗಟ್ಟಿನಿಂದ ಬದುಕಬೇಕು. ಹೀಗಾಗಿ ಮನುಷ್ಯರನ್ನ ಒಂದು ರೋಬೋಟ್ ಆಗಿ ನಾವು ಬದಲಾಯಿಸ್ತಾ ಇದೀವಿ ಅಂತ. ಹಾಗೆ ನಮ್ ಹೀರೋ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಸ್ಟೀವ್ ಕೂಡ ಬರ್ತಾನೆ. ಹಾಗೂ ಹೀಗೋ ಆ ರೋಬೋಟ್ಸ್ ಗಳಿಂದ ಹೊಡೆದಾಡಿ ಬಚಾವ್ ಹೋಗ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಇದರಿಂದ ಇವ್ರ 3 ಜನ ಕೂಡ
ನೆಟ್ವರ್ಕ್ಗೆ ಬೈಯೋಕೆ ಶುರು ಮಾಡ್ತಾರೆ. ಹಾಗೆ ವಾದ ನಡೆಯುತ್ತೆ. ನೀನ್ ಯಾರು ನಮ್ಮ ಭೂಮಿ ಮೇಲಿರುವಂತ ಮನುಷ್ಯನ ಬದಲಾಯಿಸೋದಕ್ಕೆ? ನಿನ್ಗೇನ್ ಹಕ್ಕಿದೆ? ಈ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಅವ್ನ ಇಷ್ಟ ಬಂದಂಗ ಅವ್ನು ಬದುಕ್ಬೋದು, ಯಾರು ಏನು ಕೇಳಂಗಿಲ್ಲ ಅವನ್ನ, ನೀನ್ ಯಾರು ಕೇಳೋದಕ್ಕೆ ಅಂತ. ಹಾಗೆ ನೀನ್ ಕರ್ಕೊಂಡು ಹೋಗಿದೆಯಲ್ಲ ಜನರು, ಅವ್ರನ್ನೆಲ್ಲರೂ ಕೂಡ ಏನ್ ಮಾಡಿದೆ ಅಂತ ಕೇಳಿದಾಗ ಅದಕ್ಕೆ ನೆಟ್ವರ್ಕ್ ಕೂಡ ಹೇಳುತ್ತೆ, ಅವರೆಲ್ಲರನ್ನು ಕೂಡ ಬೂದಿಯಾಗಿ ಮಾಡಿ ಅವ್ರನ್ನ ಒಂದು DNA ಉಪಯೋಗಿಸ್ಕೊಂಡೆ ಸೇಮ್ ಟು ಸೇಮ್ ರೋಬೋಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಈ ನೆಟ್ವರ್ಕ್. ಹಾಗೆ ಈ ನೆಟ್ವರ್ಕ್ ಇನ್ನೊಂದು ವಿಷಯನೂ ಕೂಡ ಹೇಳುತ್ತೆ, ನಾವು ಯಾರನ್ನು ಕೂಡ ಫೋರ್ಸ್ ಮಾಡೋದಿಲ್ಲ ರೋಬೋಟ್ ಆಗಿ ಬದಲಾಗೋದಕ್ಕೆ. ಯಾರು ನಮ್ಮ ಕೆಲಸಕ್ಕೆ ವಿರುದ್ಧವಾಗಿ ನಿಂತ್ಕೋತಾರೋ ಅವ್ರನ್ನ ಮಾತ್ರ ನಾವು ರೋಬೋಟ್ ಆಗಿ ಮಾಡ್ತೀವಿ ಅಂತ. ಈ ಟೌನ್ ಪೂರ್ತಿ ಇವ್ರನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಕ್ಕೆ ಇವರೆಲ್ಲರನ್ನು ಕೂಡ ರೋಬೋಟ್ಸ್ ಆಗಿ ಬದಲಾಯಿಸ್ಬಿಟ್ಟಿದೆ. ಅದರಲ್ಲಿ ಅಲ್ಪ ಸ್ವಲ್ಪ ಜನ ಮಾತ್ರ ಬದುಕುಳಿದಿರ್ತಾರೆ. ಇವ್ರು 3 ಜನ ಸೇರ್ಕೊಂಡು ಯಾವ ತರ ಮಾತಾಡ್ತಾರೆ ಅಂದ್ರೆ ನೆಟ್ವರ್ಕ್ಗೆ ಅದಕ್ಕೇನೆ ಬೇಜಾರಾಗ್ಬಿಡುತ್ತೆ. ಎಂತೋಕಾದ್ರೆ ಈ ಭೂಮಿಗೆ ಬಂದು ಅನ್ಸ್ಬಿಟ್ಟಿರುತ್ತೆ. ಹೀಗಾಗಿ ನೆಟ್ವರ್ಕ್ ಕೂಡ ನಾವೇನಾದ್ರೂ ವಾಪಸ್ ಹೋದ್ರೆ ನಿಮ್ ಎಲ್ಲಾ ಟೆಕ್ನಾಲಜಿನೂ ಕೂಡ ಕಿತ್ಕೊಂಡು ಹೊಂಟೋಗ್ಬಿಡ್ತೀವಿ. ಇದರಿಂದ ಮತ್ತೆ ನೀವು ರೀಸ್ಟಾರ್ಟ್ ಆಗಿ ಬದುಕಬೇಕು ಅಂತ. ಅದಕ್ಕೆ ಈ 3 ಜನನು ಕೂಡ ನಿನ್ನಿಂದ ನಾವೇನು ಬದುಕ್ತಾ ಇಲ್ಲ, ನೀನು ಹೋಗ್ಬಿಟ್ರೆ ನಮ್ಗೆ ಏನು ಕೂಡ ಆಗೋದಿಲ್ಲ, ಹೋಯ್ತಾರ ಇಲ್ಲಿಂದ ಅಂತ ಅದಕ್ಕೇನೆ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ಈ ಒಂದು ಆರ್ಗ್ಯುಮೆಂಟ್ ತುಂಬಾನೇ ಹೊತ್ತು ನಡೆಯುತ್ತೆ. ಫೈನಲಿ ನೆಟ್ವರ್ಕ್ ಏಲಿಯನ್ಗೂ ಕೂಡ ಕೋಪ ಬಂದ್ಬಿಡುತ್ತೆ. ಇದರಿಂದ ಸರಿ ಆಯ್ತು, ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವು ಈ ಪ್ಲಾನೆಟ್ ನ ಬಿಟ್ಟು ಹೋಗಿ ಬಿಡ್ತೀವಿ ಅನ್ಬಿಟ್ಟು ಆ ಜಾಗದಿಂದ ಹೊರಟೋಗ್ಬಿಡ್ತಾರೆ. ಹೋಗ್ಬೇಕಾದ್ರೆ ತಾವು ಕಂಡಿಡ್ದಿರೋಂಥ ನೆಟ್ವರ್ಕ್ ಎಲ್ಲಾನು ಕೂಡ ವಾಪಸ್ ತಗೊಂಡು ಹೊರಟೋಗ್ಬಿಡ್ತಾರೆ. ಇದರಿಂದ ಕೆಲವು ರೋಬೋಟ್ಸ್ ಗಳು ಕಂಟ್ರೋಲ್ ಹೊರಟೋಗ್ಬಿಡುತ್ತೆ, ಇನ್ನು ಕೆಲವು ರೋಬೋಟ್ಸ್ ಗಳ ಕಂಟ್ರೋಲ್ ಹಾಗೆ ಇರುತ್ತೆ. ಬಟ್ ಆದ್ರೆ ಆ ರೋಬೋಟ್ಸ್ ಗಳಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಆ ನೆಟ್ವರ್ಕ್ ಹೋಗಿರೋದ್ರಿಂದ ಆ ಜಾಗ ಪೂರ್ತಿ ಡೆಸ್ಟ್ರಾಯ್ ಆಗೋಕೆ ಶುರುವಾಗುತ್ತೆ. ಇದರಿಂದ ಆ ಜಾಗದಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ನೋಡಿದ್ರೆ ಆ ಜಾಗ ಪೂರ್ತಿ ಡೆಸ್ಟ್ರಾಯ್ ಆಗಿ ಬ್ಲಾಸ್ಟ್ ಆಗೋದಕ್ಕೆ ರೆಡಿ ಆಗಿರುತ್ತೆ. ಆಗ ಸ್ಯಾಮ್ ಬಂದ್ಬಿಟ್ಟು ತನ್ನ ಕಾರಲ್ಲಿ ಇವ್ರು 3 ಜನ ಕುಣಿಸ್ಕೊಂಡು ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಹೀಗೆ ಫಾಸ್ಟ್ ಅಲ್ಲಿ ಆ ನ್ಯೂಟನ್ ಹೆವನ್ ನ ಬಿಟ್ಬಿಟ್ಟು ದೂರ ಬಂದ್ಬಿಡ್ತಾರೆ. ನೋಡಿದ್ರೆ ಆ ಇಡೀ ಜಾಗ ಪೂರ್ತಿ ಡೆಸ್ಟ್ರಾಯ್ ಆಗಿ ಬ್ಲಾಸ್ಟೇ ಆಗಿ ಹೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ನೆಟ್ವರ್ಕ್ ತನ್ನ ಒಂದು ಟೆಕ್ನಾಲಜಿನ ವಾಪಸ್ ತಗೊಂಡು ಹೋಗಿರೋದ್ರಿಂದ ಒಂದಕ್ಕೊಂದು ಕ್ರಾಶ್ ಆಗಿ ಈ ತರ ಬ್ಲಾಸ್ಟ್ ಆಗಿರುತ್ತೆ. ಇದರಿಂದ ಇವ್ರುಗಳು ಲಂಡನ್ಗೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡಿರ್ತಾರೆ. ಇದನ್ನೆಲ್ಲನೂ ಕೂಡ ಆಂಡಿ ಕೆಲವು ಮಕ್ಕಳಿಗೆ ಹೇಳ್ತಾ ಇರ್ತಾನೆ. ಆದ್ರೆ ಯಾವಾಗ ಇವರು ಲಂಡನ್ಗೆ ಬರ್ತಾರೋ ಲಂಡನ್ ಕೂಡ ಪೂರ್ತಿ ಹಾಳಾಗ್ಬಿಟ್ಟಿರುತ್ತೆ. ಅಂದ್ರೆ ಒಂದು ಅಪೋಕ್ಲಿಪ್ಸ್ ಹೊರಡಾಗ್ಬಿಟ್ಟಿರುತ್ತೆ. ಹೀಗಾಗಿ ಇವರು ಮತ್ತೆ ಶುರು ಮಾಡ್ಬೇಕು ಬದುಕನ್ನ. ಟೆಕ್ನಾಲಜಿನ ಇವರೇ ಕಂಡಿಡ್ಕೊಂಡು ಈ ಒಂದು ಜರ್ನಿಯಲ್ಲಿ ಇವ್ರುಗಳು ಮತ್ತೆ ಬೇರೆ ಬೇರೆ ಆಗ್ಬಿಡ್ತಾರೆ. ಒಲಿವರ್ ಹಾಗೆ ಪೀಟರ್ ಇಬ್ರು ಕೂಡ ಒಂದು ರೋಬೋಟ್ ಆಗಿ ಬದಲಾಗಿರ್ತಾರೆ. ಆದ್ರೂ ಕೂಡ ಪೀಟರ್ ನ ಮನೆಗೆ ರೋಬೋಟ್ ಅಂತ ಗೊತ್ತಾಗದೇ ಇರೋ ರೀತಿ ಪೀಟರ್ ಮೇಂಟೈನ್ ಮಾಡ್ತಾನೆ. ಹಾಗೆ ಒಲಿವರ್ ಕೂಡ ರೋಬೋಟ್ ಆಗಿದ್ರು ಕೂಡ ತನ್ನ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನಾವು ಸ್ಯಾಮ್ ಹಾಗೆ ಸ್ಟೀವ್ ನ ನೋಡ್ತೀವಿ. ಸ್ಟೀವ್ ತನ್ನ ಲವ್ ಪ್ರಪೋಸ್ ಮಾಡಿರೋದ್ರಿಂದ ಸ್ಯಾಮ್ ಒಪ್ಕೊಂಡಿರ್ತಾಳೆ. ಇದರಿಂದ ಇವರಿಬ್ರು ಮದುವೆ ಆಗಿ ಜೀವನ ಕಳೀತಾ ಇರ್ತಾರೆ. ಅದೇ ರೀತಿ ಆಂಡಿನು ಕೂಡ ತನ್ನ ಫ್ಯಾಮಿಲಿ ಜೊತೆಗೆ ಸೇರ್ಕೊಂಡು ಅವನು ಕೂಡ ಫಾರ್ಮಿಂಗ್ ನ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ತೋರಿಸ್ತಾರೆ, ನಮ್ಮ ಹೀರೋ ಗ್ಯಾರಿ ಹತ್ರ ತನ್ನ ಫ್ರೆಂಡ್ಸ್ ಎಂಗೇಜ್ ಅಲ್ಲಿ ಇರ್ಬೇಕಾಗಿರುವಂತ ಕೆಲವು ರೋಬೋಟ್ಸ್ ಗಳಿರುತ್ತೆ. ಅವುಗಳನ್ನ ಜೊತೆಗೆ ಹಾಕೊಂಡು ತಿರುಗಾಡ್ತಾ ಇರ್ತಾನೆ. ಆದ್ರೆ ಗ್ಯಾರಿ ಇವಾಗ ಕುಡಿಯೋದನ್ನ ಬಿಟ್ಬಿಟ್ಟಿರ್ತಾನೆ. ಹಾಗೆ ಆ ಫ್ರೆಂಡ್ಸ್ ಗಳ ಜೊತೆಗೆ ತನ್ನ ಜೀವನನ ಕಳೆಯಕ್ಕೆ ಶುರು ಮಾಡಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗೇನೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.